ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಕಂಪ್ಯೂಟಿಂಗ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕೊಡಚಾದ್ರಿ ಹತ್ತಿರ ಇರೋ ಒಂದು ಫೇಮಸ್ ಹ್ಯಾಂಗಿಂಗ್ ಬ್ರಿಡ್ಜನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ನೀವು ನನ್ನ ಕೊಡಚಾದ್ರಿಯ ವಿಡಿಯೋಗಳನ್ನಂತೂ ನೋಡೇ ಇರ್ತೀರಾ. ನಾನು ಆಲ್ರೆಡಿ ಕೊಡಚಾದ್ರಿಯ ಜೀಪ್ ರೈಡ್ ಬಗ್ಗೆ ಹಾಗೆ ಕೊಡಚಾದ್ರಿ ಬೆಟ್ಟದ ಬಗ್ಗೆ ವಿಡಿಯೋವನ್ನು ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಬೋದು. ಹಾಗೆ ಈ ಕೊಡಚಾದ್ರಿ ಹತ್ತಿರನೇ ಇರೋ ಇನ್ನೊಂದು ಸುಂದರವಾದ ಸ್ಥಳವನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕೊಡಚಾದ್ರಿಗೆ ಹತ್ತಿರದಲ್ಲಿರೋ ಹ್ಯಾಂಗಿಂಗ್ ಬ್ರಿಡ್ಜು. ಅಂದರೆ ಕೊಡಚಾದ್ರಿ ಹತ್ತಿರ ನಿಟ್ಟೂರು ಅಂತ ಏನೊಂದು ಊರಿದೆ. ಆ ನಿಟ್ಟೂರಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಈ ಬ್ರಿಡ್ಜನ್ನು ಕಲ್ಯಾಣಿ ಚೌಕದಿಂದ ದೋಣಿಹೊಳೆಗೆ ಹೋಗಲಿಕ್ಕೆ ನಿರ್ಮಾಣ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮನ್ನು ಕಟ್ಟಿರೋದ್ರಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಊರುಗಳು ಮುಳುಗಡೆ ಆಗೋಗಿದ್ದಾವೆ. ಅಂಥ ಊರಲ್ಲಿರೋ ಜನರು ತಮಗೇನಾದರೂ ವಸ್ತುಗಳು ಬೇಕು ಅಂದಾಗ ಪೇಟೆಗೆ ಹೋಗೋದು ಅನಿವಾರ್ಯ ಆಗಿರುತ್ತೆ, ಅಥವಾ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕು ಅನ್ನೋದು ಕೂಡ ಅನಿವಾರ್ಯ ಆಗಿರುತ್ತೆ. ಆದರೆ ಹಾಗೆ ಹೋಗಲಿಕ್ಕೆ ಅವರು ಮಧ್ಯೆ ನೀರು ತುಂಬಿಕೊಂಡಿರೋದ್ರಿಂದ ಬಹಳಷ್ಟು ಕಡೆ ಸುತ್ತ ಹಾಕಿ ಹೋಗಬೇಕಾಗತ್ತೆ. ಈ ಕಾರಣದಿಂದಲೇ ಸರ್ಕಾರ ಇವರಿಗೆ ಕೆಲವೊಂದು ಪ್ರದೇಶಗಳಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜನ್ನು ಮಾಡಿಕೊಟ್ಟಿದೆ. ಮುಳುಗಡೆ ಪ್ರದೇಶದಲ್ಲಿರೋ ಜನರಿಗೆ ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಆಗದೇ ಇರಲಿ ಅಂತ ಈ ರೀತಿ ಹ್ಯಾಂಗಿಂಗ್ ಬ್ರಿಡ್ಜ್ಗಳನ್ನು ಮಾಡಲಾಗಿದೆ. ಆದರೆ ಇದರಲ್ಲಿ ನೋಡಿ, ಒಂದು ಬೈಕ್ ಮಾತ್ರ ಹೋಗಲಿಕ್ಕೆ ಅವಕಾಶ ಇದೆ. ಯಾವುದಾದ್ರೂ ದೊಡ್ಡ ಗಾಡಿ ಹೋಗಬೇಕು ಅಂತಂದರೆ ಬೇರೆ ಕಡೆ ಎಲ್ಲೋ ಸುತ್ತಾಕೆ ಹೋಗಬೇಕಾಗತ್ತೆ. ಆದರೆ ಇಷ್ಟಾದರೂ ಮಾಡಿರೋದು ಇಲ್ಲಿ ಜನರಿಗೆ ತುಂಬ ಅನುಕೂಲ ಆಗಿದೆ. ಯಾಕೆ ಅಂತಂದರೆ ಮೊದಲು ಇಲ್ಲಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ದೋಣಿ ಮೇಲೆ ಹೋಗಬೇಕಾಗಿತ್ತು. ಇಲ್ಲಿ ನೀರು ತುಂಬಿದಾಗ ದೋಣಿ ಸವಾರಿ ಮಾಡೋದು ತುಂಬ ಅಪಾಯಕಾರಿ ಆಗಿರ್ತಿತ್ತು. ಆದರೆ ಈಗ ಬ್ರಿಡ್ಜ್ ಮಾಡಿರೋದ್ರಿಂದ ಈ ಕಡೆಯಿಂದ ಆ ಕಡೆಗೆ ಬೇಕಾದರೆ ನಡ್ಕೊಂಡು ಹೋಗಬಹುದು, ಅಥವಾ ಬೈಕ್ ಆದರೂ ತಗೊಂಡು ಹೋಗಿ ಬರಬಹುದು. ಇಲ್ಲಿ ಈ ಬ್ರಿಡ್ಜನ್ನು ಮಾಡಿರೋ ಉದ್ದೇಶನೇ ಸ್ಥಳೀಯ ಜನರಿಗಾಗಿ. ಅದಕ್ಕಾಗಿ ಇಲ್ಲಿ ಹೋಗೋ ಪ್ರವಾಸಿಗರು ಸ್ಥಳೀಯ ಜನರಿಗೆ ತೊಂದರೆ ಕೊಡಬಾರ್ದು, ಅಥವಾ ಅವರು ಎದುರುಗಡೆಯಿಂದ ಬರ್ತಾ ಇದ್ದಾರೆ ಅಂದಾಗ ನಾವು ಈ ಕಡೆಯಿಂದ ಟ್ರಾವೆಲ್ ಮಾಡಬಾರ್ದು. ಹಾಗೆ ಇಲ್ಲಿ ಎಡಗಡೆ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಹೆಬ್ಬಿಗೆ ತೂಗು ಸೇತುವೆ ಅಂತ ಬರೆದಿದ್ದಾರೆ. ಹಾಗೆ ಇಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬರುವಂಥ ಪ್ರವಾಸಿಗರು ಸ್ಥಳೀಯ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಡ್ಕೋಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಈ ಕೊಡಚಾದ್ರಿ ಹತ್ತಿರ ಇರೋ ತೂಗು ಸೇತುವೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಇದು ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಅಂದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.